Okay, we'll continue with this. So here tele ಬರ್ಕೊಂಡಿದ್ದೀವಿ, TELLY. ಸೊ ಇವಾಗ ಇದಕ್ಕೆ ನಾವು ನಾರ್ಮಲ್ ಆಗಿ A to Z ಏನು ನಂಬರಿಂಗ್ ತಗೋತೀವಿ ಆ ನಂಬರ್ನ ಕೊಡಬೇಕು. ಆ ನಂಬರ್ಗೆ ನಾವೇನು ಮಾಡಬೇಕು, +2ನ ಎಲ್ಲದಕ್ಕೂ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈಗ ಹೇಗೆ ಆ ಶೀಟನ್ನು ನೋಡ್ತಾ ಇರಬೇಕಾ? ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ, ಅಥವಾ ನೀವು ಒಂದ್ಸತಿ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೋ ವಿತ್ ದಿಸ್ ಮೆಥಡ್. ಸೊ EJOTY. ಓಕೆ, ಸೊ ಟಿ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು 20, E5, IJKL ಅಂದರೆ ಇದು 10, 11, 12, ನೆಕ್ಸ್ಟ್ Y ಬಂದು 25. ಈಗ ನಂಬರ್ ಬರ್ಕೊಂಡಿದ್ದೀವಿ, ಇದಕ್ಕೆಲ್ಲದಕ್ಕೂ 2 ಆ್ಯಡ್ ಮಾಡಿದ್ರೆ 22, 7, 14, and here it becomes 27. ಸೊ ಹಾಗಾದರೆ ನಮಗೆ ಬಂದಿರೋ ಆನ್ಸರು ಯಾವ ಆಪ್ಷನ್ನ ಮ್ಯಾಚ್ ಆಗ್ತಿದೆ? ಸೊ ಆಪ್ಷನ್ ಡಿ 22, 7, 14, 27. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ಐ ಹೋಪ್ ನಿಮಗೆ ಈ ಎರಡೂ ಪ್ರಾಬ್ಲಮ್ಸು ಸಾಲ್ವ್ ಮಾಡಿರೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಪ್ರಾಬ್ಲಮ್ದ ಈ ಥರ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ಸಲ್ಲಿ ನೋಡಿ you have to solve this, then you will get a confidence to solve this type of problems in the examinations. Okay, so thanks for watching, keep supporting. So ಇದೇ ತರ ಯಾವುದಾದ್ರೂ questions doubt ಇತ್ತು ಅಂತ ಹೇಳಿದ್ರು you can text or you can send the message in the comment box. So we will help you out in the preparation of KCET examination. So thank you for watching. Keep supporting us. And if you are not subscribed to our channel yet, please do subscribe, like, share, and subscribe to our channel, comment, and please share with your friends and colleagues who are truly needed this videos. So thank you for watching this video.